ಭಾರತಕ್ಕೆ ಸಿಕ್ತು ಮತ್ತೊಂದು ಜಯ. ಮುಜುಯಿ ವಿರುದ್ಧ ಸಿಡಿದೆದ್ದ ಮಾಲ್ಡೀವ್ಸ್. ಎಸ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಮಾಲ್ಡೀವ್ಸ್ ಬಗ್ಗೆ ಎಷ್ಟು ಹೇಳಿದರೂ ಸಾಲೋದಿಲ್ಲ. ಪ್ರತಿದಿನ ಒಂದಲ್ಲ ಒಂದು ವಿಚಾರಕ್ಕೆ ಇದೀಗ ಮಾಲ್ಡೀವ್ಸ್ ಸುದ್ದಿ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಒಂದು ತಿಂಗಳಲ್ಲಿ ಮಾಲ್ಡೀವ್ಸ್ ಮಾಡಿದಂಥ ಎಡವಟ್ಟುಗಳು ಒಂದಿಲ್ಲೊಂದು ವಿಚಾರಕ್ಕೆ ಮತ್ತೊಂದು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಇದೀಗ ಮಾಲ್ಡೀವ್ಸ್ನಲ್ಲಿ ದಿನದಿಂದ ದಿನಕ್ಕೆ ಒಂದು ರೀತಿ ರಾಜಕೀಯ ಗೊಂದಲ ಸೃಷ್ಟಿಯಾಗಿದೆ. ಅಂದರೆ ನಾವು ಬಾಯ್ಕಾಟ್ ಮಾಲ್ಡೀವ್ಸ್ ಅಂತ ಶುರು ಮಾಡಿದಾಗ ಆರ್ಥಿಕ ಹೊಡೆತವನ್ನು ತಿಂದಿದ್ದಂತಹ ಮಾಲ್ಡೀವ್ಸ್ ಇದೀಗ ರಾಜಕೀಯ ಬಿಕ್ಕಟ್ಟಿಗೆ ಒಳಗಾಗ್ತಾ ಇದೆ. ಯಾಕಂದರೆ ಅಂತಹ ಪರಿಸ್ಥಿತಿ ಇದೀಗ ಅಲ್ಲಿನ ಅಧ್ಯಕ್ಷ ಮೊಹಮ್ಮದ್ ಮುಯಿಜುಗೆ ಬಂದಿರುವಂಥದ್ದು. ಅದು ಸ್ನೇಹಿತರೆ, ಒಂದು ಕಡೆ ಈ ಮುಯಿಜು ಏನಿದ್ದಾನೆ ಆತನ ಪದಚ್ಯುತಿಗಾಗಿ ಅಲ್ಲಿನ ವಿರೋಧ ಪಕ್ಷಗಳು, ಅಲ್ಲಿನ ಸ್ವಪಕ್ಷಗಳು ಒಂದು ತಯಾರಿಯನ್ನು ಮಾಡ್ತಾ ಇದ್ದರೆ, ಇದೀಗ ಭಾರತವನ್ನು ಕ್ಷಮೆ ಕೇಳಿ ಎನ್ನುವಂತಹ ವಾದ ವಿವಾದಗಳು ಎಲ್ಲೆಡೆ ಶುರುವಾಗ್ತಾ ಇದೆ. ಹೌದು ಸ್ನೇಹಿತರೆ, ಈಗ ಎಂಥ ರೀತಿಯಲ್ಲಿ ಅವಕಾಶವನ್ನು ಕೇಳ್ತಾ ಇದ್ದಾನೆ ಅಂದರೆ ಮೊಹಮ್ಮದ್ ಮುಯಿಜು ಈಗ ಅನಿವಾರ್ಯ ಆಗಿದೆ, ಇಲ್ಲ ಭಾರತದ ಕ್ಷಮೆ ಕೇಳಬೇಕು, ಇಲ್ಲ ಪದಚ್ಯುತಿ ಹೊಂದಬೇಕು ಎನ್ನುವಂಥ ಹಂತಕ್ಕೆ ಇದೀಗ ಬಂದಿದ್ದಾರೆ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಈ 5 ವರ್ಷದ ಹಿಂದೆ ಮಾಲ್ಡೀವ್ಸ್ನಲ್ಲಿ ಅಧ್ಯಕ್ಷರಾಗಿದ್ದಂತಹ ಜಮ್ದೂರಿ ಪಕ್ಷದ ಕಾಸಿಂ ಇಬ್ರಾಹಿಂ ಏನಿದ್ದಾರೆ, ಆತ ನಮ್ಮ ಭಾರತದ ಪರವಾಗಿ ಇದ್ದರು. ಆದರೆ ಕೆಲವೊಂದು ಬೆಳವಣಿಗೆಯ ನಂತರ ಇವ್ರು ಹೇಳಿರಲ್ಲ, ಇಂಡಿಯಾ ಔಟ್ ಅಭಿಯಾನವನ್ನು ಶುರು ಮಾಡಿದಂಥ ಈ ಮುಯಿಜು ಚೀನಾದ ಕೆಲವೊಂದು ಆಡಳಿತ, ಕೆಲವೊಂದು ತಂತ್ರಗಾರಿಕೆಯ ಮೂಲಕ ಅಧಿಕಾರಕ್ಕೆ ಬಂದ. ಒಬ್ಬ ಮೊದಲಿಗೆ ಮೇಯರ್ ಆಗಿದ್ದಂತಹ ವ್ಯಕ್ತಿ ಇದೀಗ ಅಲ್ಲಿನ ಅಧ್ಯಕ್ಷನಾದ. ಅದಾದ ಮೇಲೆ ಚೀನಾದ ಪಿತೂರಿಗೆ ಒಳಗಾಗಿ ಚೀನಾದ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅದೇ ಕಾರಣಕ್ಕೆ ಇದೀಗ ಅಲ್ಲಿ ರಾಜಕೀಯ ಬಿಕ್ಕಟ್ಟು ಎದುರಾಗಿದೆ. ಅಲ್ಲಿನ ಸರ್ಕಾರಗಳೇ ಮುಜುಯಿ ವಿರುದ್ಧ ಒಂದು ರೀತಿ ರೊಚ್ಚಿಗೆದ್ದಿದ್ದಾರೆ. ಅಂದರೆ ರಾಜೀನಾಮೆಯನ್ನು ಕೊಡಿ ಅಂತ ಒಂದು ಕಡೆ ಹೇಳ್ತಾ ಇದ್ದರೆ, ಭಾರತದ ಏನು ಇದೆ, ಭಾರತಕ್ಕೆ ಆದಷ್ಟು ಬೇಗ ನೀವು ಸ್ವಾರಿಯನ್ನು ಕೇಳಿ ಎನ್ನುವಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಈ ಅಮಾನತುಗೊಂಡ್ರಲ್ಲ 3 ಏನಿದ್ದಾರೆ, ಅವರು ಕೂಡ ಸ್ವಾರಿಯನ್ನು ಕೇಳಬೇಕು ಎನ್ನುವಂಥ ಮಾತು ಕೂಡ ಎಲ್ಲೆಡೆ ಚರ್ಚೆಯಾಗ್ತಾ ಇದೆ. ಸ್ನೇಹಿತರೆ, ಅದರಲ್ಲೂ ಕೂಡ ಇನ್ನೊಂದು ವಿಚಾರ ಈಗ ಮಾಲ್ಡೀವ್ಸ್ನಲ್ಲಿ ಹೆಚ್ಚು ಚರ್ಚೆ ಆಗ್ತಿದೆ. ಅದೇನಪ್ಪ ಅಂದರೆ ಜೆನೆಟಿಕ್ ಔಷಧಗಳು. ಹೌದು ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಈ ಜೆನೆಟಿಕ್ ಔಷಧಗಳನ್ನು ತಯಾರಿಕೆಯಲ್ಲಿ ಭಾರತ ತನ್ನದೇ ಆದ ಸ್ವಾವಲಂಬನೆಯನ್ನು ಸಾಧಿಸಿರುವಂಥದ್ದು. ಆದರೆ ಇಂತಹ ಭಾರತವನ್ನು ಬಿಟ್ಟು ಇದೀಗ ಈ ಮಾಲ್ಡೀವ್ಸ್ ಏನು ಮಾಡ್ತಾ ಇದೆ ಅಂದರೆ ಚೀನಾ, ಯುರೋಪ್ ಕಂಟ್ರಿಗಳಿಂದ ಜೆನೆಟಿಕ್ ಔಷಧಿಗಳನ್ನು ತರ್ತಾ ಇದೆ. ಅದೇ ಕಾರಣಕ್ಕೆ ಇಂದಿನ ಅಧ್ಯಕ್ಷ ಏನಿದ್ರು, ನಮ್ಮ ಪರವಾಗಿದ್ದಂತಹ ಇಬ್ರಾಹಿಂ ಏನಿದ್ರು, ಅವರು ಹೇಳಿದ್ದಾರೆ, ಭಾರತ ಯುರೋಪ್ ಸೇರಿದಂತೆ ಹಲವು ರಾಷ್ಟ್ರಗಳಿಗೆ ಜೆನೆಟಿಕ್ ಏನು ಔಷಧಿ ಇದೆ ಅದನ್ನು ಭಾರತವೇ ಕೊಡ್ತಾ ಇದೆ. ಅಂಥ ದೇಶದೊಂದಿಗೆ ನೀವು ತರಿಸ್ಕೊಳ್ಳದೆ ಅವರನ್ನು ಹೊರಗಿಟ್ಟು ಬೇರೆ ದೇಶಗಳೊಂದಿಗೆ ತರಿಸ್ಕೊಳ್ತಾ ಇದ್ದೀರಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದು, ಭಾರತದೊಂದಿಗೆ ಆದಷ್ಟು ಒಳ್ಳೆಯ ಸಂಬಂಧವನ್ನು ನೀವು ಬೆಳೆಸ್ಕೋಬೇಕು ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಮಾಲ್ಡೀವ್ಸ್ನಲ್ಲಿ ಆದಂಥ ಬೆಳವಣಿಗೆ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಪ್ರತಿದಿನ ಅದೇ ವಿಚಾರಗಳನ್ನು ನಿಮ್ಮ ಮುಂದೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬಾಯ್ಕಾಟ್ ಅಭಿಯಾನ ಆಯಿತು, ಅಂದರೆ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಆಯಿತು. ಅದರಿಂದ ಆರ್ಥಿಕ ಹೊಡೆತವನ್ನು ಈ ಮಾಲ್ಡೀವ್ಸ್ ಯಾವ ಮಟ್ಟಿಗೆ ತೆಗೆದುಕೊಳ್ತು ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಕೇವಲ ಒಂದೇ ದಿನಕ್ಕೆ $100 ಮಿಲಿಯನ್ ನಷ್ಟವನ್ನು ಅನುಭವಿಸಿತು. ಅದಷ್ಟೇ ಅಲ್ಲದೆ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡೋದಾದರೆ ಈ ಪ್ರವಾಸೋದ್ಯಮ ಏನಿದೆ, ಭಾರತೀಯರು ಟಾಪ್ ಸೆಲೆಕ್ಷನ್ ಆಗಿ ಮಾಲ್ಡೀವ್ಸನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ರು. ಇದೀಗ ಮಾಲ್ಡೀವ್ಸನ್ನು 5ನೇ ಸ್ಥಾನಕ್ಕೆ ತಿಳಿದಿದ್ದಾರೆ. ಇದೀಗ ರಷ್ಯಾ ಮೊದಲನೇ ಸ್ಥಾನವನ್ನು ಇದೆ. ಇನ್ನು ಚೀನಾ ಜಸ್ಟ್ 3ನೇ ಪ್ಲೇಸ್ನಲ್ಲೇ ಇದೆ, ಈಗಲೂ 3ನೇ ಪ್ಲೇಸ್ಗೆ ಹೋಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ನಮಗೆ ಈಗ ಗೊತ್ತಾಗ್ತಿರೋ ವಿಚಾರ ಏನಪ್ಪ ಅಂದರೆ ಮಾಲ್ಡೀವ್ಸ್ ಸಂಸತ್ನಲ್ಲಿ ಕೆಲವೊಂದು ಗುದ್ದಾಟಗಳಾಗಿವೆ. ಅಂದರೆ ಇವನ ಪದಚ್ಯುತಿ ವಿಚಾರದ ಸಲುವಾಗಿ. ಇನ್ನು ಅದಷ್ಟೇ ಅಲ್ಲದೆ ಕೆಲವೊಂದು ರಾಜಕೀಯ ಸಂದಿಗ್ಧತೆಗಳು ಅಲ್ಲಿ ಉಂಟಾಗಿವೆ. ಒಟ್ಟಿನಲ್ಲಿ ಒಂದು ತಿಂಗಳಿಂದ ತುಂಬ ಶಾಂತಿಯಿಂದ ಇದ್ದಂತಹ ಮಾಲ್ಡೀವ್ಸ್ ಭಾರತವನ್ನು ಎದುರು ಹಾಕಿಕೊಳ್ಳುವ ಮೂಲಕ ಮತ್ತೊಂದು ಆಘಾತವನ್ನು ಎದುರಿಸ್ತಾ ಇದೆ. ಅದರಲ್ಲೂ ಕೂಡ ಇದು ಈಗಾಗಲೇ ಆರ್ಥಿಕತೆಯ ನಷ್ಟವನ್ನು ಅನುಭವಿಸಿದೆ. ಇದರ ನಡುವೆ ಇದೀಗ ರಾಜಕೀಯ ಬಿಕ್ಕಟ್ಟು ಕೂಡ ಶುರುವಾಗಿದೆ. ಇದರ ನಡುವೆ ಚೀನಾ ತನ್ನ ಕೆಲಸವನ್ನು ಮಾಡ್ತಾ ಇದೆ. ಅದೇನೆಂದರೆ ಚೀನಾ ತನ್ನ ರಹಸ್ಯ ಹಡಗುಗಳನ್ನು ಮಾಲ್ಡೀವ್ಸ್ಗೆ ತರುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಇದೆಲ್ಲವನ್ನು ಕೂಡ ಭಾರತ ನಿಧಾನವಾಗಿ ಸೈಲೆಂಟಾಗಿ ಗಮನಿಸ್ತಾ ಇದೆ. ಒಟ್ಟಿನಲ್ಲಿ ಇದೀಗ ಇರುವಂತಹ ಅಪ್ಡೇಟ್ ಸುದ್ದಿ ಏನಪ್ಪ ಅಂದರೆ ಸ್ನೇಹಿತರೆ, ಇದೀಗ ಅಲ್ಲಿನ ಅಧ್ಯಕ್ಷ ಏನಿದ್ದಾನೆ ಮುಜುಯಿ ಈಗ ಭಾರತದ ಕ್ಷಮೆ ಕೇಳಬೇಕು ಅಂತ ಮಾಲ್ಡೀವ್ಸ್ ಅಧ್ಯಕ್ಷನ ವಿರುದ್ಧ ಇಡೀ ಮಾಲ್ಡೀವ್ಸ್ ಮುಗಿಬಿದ್ದಿದೆ. ಇನ್ನು ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, 13 ವರ್ಷದ ಬಾಲಕನ ಸಾವಿಗೂ ಕೂಡ ಕಾರಣ ಆಗಿದ್ದು ಇದೇ ಮಾಲ್ಡೀವ್ಸ್ನ ಅಧ್ಯಕ್ಷ. ಅದೆಲ್ಲವನ್ನ ನೋಡ್ತಾ ಇದ್ದರೆ ಇದೀಗ ಮಾಲ್ಡೀವ್ಸ್ ಅಧ್ಯಕ್ಷನಿಗೆ ಒಂದು ರೀತಿಯ ದೊಡ್ಡ ಸಂಕಷ್ಟವೇ ಎದುರಾಗಿದೆ. ಸ್ನೇಹಿತರೆ, ಒಟ್ಟಿನಲ್ಲಿ ಭಾರತವನ್ನು ಎದುರು ಹಾಕಿಕೊಂಡ್ರೆ ಏನೆಲ್ಲ ಕಷ್ಟಗಳನ್ನು ಅನುಭವಿಸಬಹುದು ಎನ್ನುವುದಕ್ಕೆ ಮಾಲ್ಡೀವ್ಸ್ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿಯನ್ನು ಮುಗಿಸ್ತಿದ್ದೇವೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.